ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ಚಾಕ್ಲೇಟ್ ರೆಸಿಪಿ. ಇದು ವಿಂಟರ್ ಸ್ಪೆಷಲ್, ನ್ಯೂ ಇಯರ್ ಸ್ಪೆಷಲ್ ಅಥವಾ ಕ್ರಿಸ್ಮಸ್ ಸ್ಪೆಷಲ್ ಅಂತ ಕೂಡ ಹೇಳ್ಬೋದು. ಇದು ಮಾತ್ರ ರಿಯಲಿ ಈ ಸೀಸನ್ಗೆ ಈ ಚಾಕ್ಲೇಟ್ ಪರ್ಫೆಕ್ಟ್. ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು. ಈ ರೀತಿ ಚಾಕ್ಲೇಟ್ ಮಾಡಿದರೆ ಮಕ್ಕಳು ದಿನ ತಿಂದರೂ ಕೂಡ ನಮ್ಗೆ ಬೇಜಾರಾಗಲ್ಲ, ಮತ್ತು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಈ ಚಾಕ್ಲೇಟ್ ರೆಸಿಪಿನ ಮಿಸ್ ಮಾಡದೆ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಚಾಕ್ಲೇಟ್ ಇದು ತುಂಬ ಹೆಲ್ದಿ ಅಂತ ಹೇಳಿದೆ. ಸೊ ನಾನು ಡಿಫ್ರೆಂಟಾಗಿ ವಿಂಟರ್ ಸ್ಪೆಷಲ್ ಅಂತಲೇ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಹಂಚು ಕೂಡ ಇಟ್ಟಿದ್ದೀನಿ. 1 ಕಪ್ಪಷ್ಟು ಬಿಳಿ ಎಳ್ಳನ್ನು ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಇದೆಲ್ಲ ನಿಮಗೆ ಗೊತ್ತಿರೋದೆ. ಸೊ ಹಾಗಾಗಿ ನಾನು ಈ ಸೀಸನ್ಗೆ ಈ ರೆಸಿಪಿ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಬಿಳಿ ಎಳ್ಳನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹುರ್ಕೊಂಡು ಇದು ಸ್ವಲ್ಪ ತಣ್ಣಗಾಗಲಿ. ಸೊ ಈಗ ಇದನ್ನು ಸ್ವಲ್ಪ ಈ ಥರ ಆರಿಸ್ಬಿಟ್ಟು, ಅಂದರೆ ತಣ್ಣಗಾಗಲಿಕ್ಕೆ ನಾನು ಸೈಡಲ್ಲಿ ಇಟ್ಟಿರ್ತೀನಿ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿ ನಾನು ಹೇಳಿದೆ. ಮತ್ತು ಏನಂದರೆ ಇದು ಕೇವಲ ಒಂದು 5 ನಿಮಿಷದಲ್ಲಿ ಆಗುವಂತಹ ರೆಸಿಪಿ. ಇಲ್ಲಿ ನೋಡಿ, ಇಲ್ಲಿ ನಾನು ಬೆಣ್ಣೆ ತೊಗೊಂಡಿದ್ದೀನಿ, ಬಟರ್. ಇದು ಹೋಮ್ ಮೇಡ್ ಬಟರ್, ಮನೆಯಲ್ಲೇ ಮಾಡಿರೋಂಥ ಬೆಣ್ಣೆನ ನಾನು ಸ್ವಲ್ಪ ತೆಗೆದಿಟ್ಟಿರ್ತೀನಿ. ಇಲ್ಲಿ 1 ಟೀ ಸ್ಪೂನಷ್ಟು ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಹಾಗೆ 3 ಟೀ ಸ್ಪೂನಷ್ಟು ಬಟರನ್ನು ಮಾತ್ರ ಇಲ್ಲಿ ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಬೇಡ. ಸೊ ಈಗ ಜಸ್ಟ್ ಇದನ್ನು ಕರಗಿಸ್ಕೋಬೇಕು. ಬಟರ್ ಕರಗೋ ತನಕ ಮಾತ್ರ ಇದನ್ನು ಕರಗಿಸ್ಕೋಬೇಕು ಗ್ಯಾಸ್ ಫ್ಲೇಮಲ್ಲಿ. ಈಗ 1 ಚಿಟಿಕೆ ಸಾಲ್ಟ್ ಹಾಕೋಬೇಕು, ಅಂದರೆ ಉಪ್ಪನ್ನು ಸ್ವಲ್ಪ ಹಾಕೋಬೇಕು, ಚೆನ್ನಾಗಿರುತ್ತೆ. ಹಾಗೆ 60 ಗ್ರಾಮಷ್ಟು ಇಲ್ಲಿ ಕೋಕೋ ಪೌಡರ್, 80 ಗ್ರಾಮಷ್ಟು ಶುಗರ್ ಪೌಡರ್ ಅಥವಾ ಈ ಸಕ್ಕರೆ ಪುಡಿನ, ನಾನು ಸಕ್ಕರೆನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ವೆನಿಲಾ ಎಸೆನ್ಸ್ ಹಾಕೊಳ್ಳೋದ್ರಿಂದ ಚಾಕ್ಲೇಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಹುರಿದಿಟ್ಟಿರುವಂತಹ ಈ ಬಿಳಿ ಎಳ್ಳಿದೆ ಅಲ್ವಾ, ಅದನ್ನು ಇದರಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಥರ ಮಿಕ್ಸ್ ಮಾಡಬೇಕು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಸೊ ಈಗ ನೋಡಿ, ಈ ಬಿಳಿ ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗೆ ಆಗಲಿಕ್ಕೆ ಕೊಡಬಾರ್ದು. ಸೊ ಇದು ಬಿಸಿ ಇರುವಾಗಲೇ ಚಾಕ್ಲೇಟ್ ಮೋಲ್ಡಲ್ಲಿ ಈ ಥರ ಹಾಕೋಬೇಕಾಗತ್ತೆ. ನೋಡಿ, ತಕ್ಷಣ ಹಾಕೋಬೇಕು. ಹೇಳಿದೆ ನಿಮಗೆ, ಆ ಬಿಸಿ ಏನಂದರೆ ಬಟರ್ ಎಲ್ಲ ಬಿಸಿ ಮಾಡಿರ್ತೀವಲ್ವ, ಸೊ ಆ ಬಿಸಿ ಇರುವಾಗಲೇ ಹಾಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಆ ಪಾತ್ರೆಯಲ್ಲಿ ಅದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಬೇಗ ಬೇಗ ಮಾಡುವಂತಹ ರೆಸಿಪಿ ಇದು. ಈ ಚಾಕ್ಲೇಟ್ ಮೋಲ್ಡಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಚಿಕ್ಕ ಚಿಕ್ಕ ಚಾಕ್ಲೇಟ್ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಅಂತ ನಾನು ಉಳಿದಿರೋದನ್ನೆಲ್ಲ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ಥರ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಬಿಟ್ಟು ಇದನ್ನು ಹೇಳಿದೆ, ಮನೆಯಲ್ಲೇ ಚಾಕ್ಲೇಟ್ ಏನಾದರೂ ಮಕ್ಕಳಿಗೆ ಕೊಡಬೇಕು ಹೆಲ್ದಿಗೆ ಅಂದರೆ ಇದನ್ನು ಮಾಡಲೇಬೇಕು ಅಂತ ರೆಸಿಪಿ ಇದು. ಸೊ ಇದನ್ನೆಲ್ಲ ಈ ಥರ ಹಾಕಿಬಿಟ್ಟು ಇದನ್ನು ನಾನು ಈ ಥರ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಫ್ರೀಝರಲ್ಲಿ ನಾನು ಒಂದು 6 to 8 ಅವರ್ಸ್ ಇಡ್ತೀನಿ. ಸೊ 8 ಗಂಟೆಗಳ ಕಾಲ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ನಾನು. ಸೊ ನೋಡಿ, ಈ ಥರ ಇಟ್ಬಿಟ್ಟು ಆಮೇಲೆ ನಿಮ್ಗೆ ಫ್ರೀ ಇದ್ದಾಗ ನೀವು ಮಾಡಿ ಇಟ್ಬಿಡಿ. ನಿಮ್ಗೆ ಯಾವಾಗ ಬೇಕಾವಾಗ ನೀವು ಫ್ರಿಜ್ಜಿಂದ ತೆಗೆದು ತಿನ್ಕೊಳ್ಳಿ. ಬೇಡ ಅಂದಾಗ ನೀವು ಮತ್ತೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಈಗ ನಾನು 8 ಅವರ್ ಅಂದರೆ 8 ಅವರ್ಸ್ ನಂತರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಫ್ರೀಝರಿಂದ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದು ಪರ್ಫೆಕ್ಟಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಎಲ್ಲೂ ಅಂಟ್ಕೊಳ್ತಾ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಹೆಲ್ದಿ ಆದಂಥ ಈ ಚಾಕ್ಲೇಟ್ ರೆಸಿಪಿನ ಮಿಸ್ ಮಾಡದೆ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಈ ಥರ ಮಾಡಿಬಿಟ್ಟು ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಇಟ್ಬಿಡಿ, ಫ್ರಿಜ್ಜಲ್ಲೇ ಇಟ್ಬಿಡಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಒಂದೊಂದು ಮಕ್ಕಳಿಗೂ ಕೊಡ್ಬೋದು, ನೀವು ಕೂಡ ತಿನ್ಬೋದು. ಸೊ ಹಾಗೆ ಇಡಬೇಡಿ, ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ಅದನ್ನು ಕೂಡ ತೆಗೆದಿಟ್ಟೆ. ಈ ಚಿಕ್ಕ ಚಿಕ್ಕ ಚಾಕ್ಲೇಟ್ ಕೂಡ ಮಕ್ಕಳಿಗೆ ಇಷ್ಟ ಆಗುತ್ತಲ್ವ, ಸೊ ಹಾಗಾಗಿ ಇದನ್ನು ಕೂಡ ಒಂದು ಸೈಡಲ್ಲಿ ಒಂದು ಪ್ಲೇಟಲ್ಲಿ ತೆಗೆದು ಇಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡಿ ತಿನ್ಬೋದು. ಸೊ ಈ ಆರೋಗ್ಯಕರವಾದ ವಿಂಟರ್ ಸ್ಪೆಷಲ್, ನ್ಯೂ ಇಯರ್ ಸ್ಪೆಷಲ್ ಮತ್ತು ಕ್ರಿಸ್ಮಸ್ ಸ್ಪೆಷಲ್ ಅಂತ ಕೂಡ ಹೇಳ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.